viewers, today we start a 7th standard lesson, Wealth and Values. Wealth and Values ಅಂತ 7th standard lesson. ಈ ಲೆಸನ್ನ ಇವತ್ತು ಎಕ್ಸ್ಪ್ಲನೇಷನ್ ಸಾರಾಂಶವನ್ನು ನೋಡೋಣ. ಮತ್ತು if you new to my channel, please subscribe my channel. If you like my video, please press like button. Here is a story of rich businessman Mr. Balaji and his son Gagan and Rahul. ಇದು ಒಂದು ಸ್ಟೋರಿ ರಿಚ್ ಬಿಸ್ನೆಸ್ ಮ್ಯಾನ್ ಅವ್ರದ್ದಾಗಿದೆ. ಅವರಿಗೆ ಇಬ್ಬರು ಗಂಡ್ಮಕ್ಳು ಇರ್ತಾರೆ, ಒಬ್ಬ ಗಗನ್ ಮತ್ತು ರಾಹುಲ್ ಅಂತ. ಗಗನ್ ಆಲ್ವೇಸ್ ಹೆಲ್ಪ್ಡ್ ಹೀಸ್ ಫಾದರ್ ಆ್ಯಂಡ್ ವಾಸ್ ಎ ವೆರಿ ರೆಸ್ಪಾನ್ಸಿಬಲ್ ಬಾಯ್. ಗಗನ್ ಎವ್ರಿ ಟೈಮ್ ತನ್ನ ತಂದೆಗೆ ಸಹಾಯ ಮಾಡ್ತಿರ್ತಾನೆ ಮತ್ತು ರೆಸ್ಪಾನ್ಸಿಬಲ್ ಆಗಿರ್ತಾನೆ. But Rahul was very irresponsible, always enjoying his time with his friends. ರಾಹುಲ್ ತುಂಬ ಇರ್ರೆಸ್ಪಾನ್ಸಿಬಲ್ ಬಾಯ್ ಆಗಿರ್ತಾನೆ ಮತ್ತು ಅವನು ತನ್ನ ಫ್ರೆಂಡ್ಸಿನ ಜೊತೆ ಆಟವನ್ನು ಆಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಕಾಲವನ್ನು ಕಳೀತಾ ಇರ್ತಾನೆ. ಸೀನ್ 1, ಮಿಸ್ಟರ್ ಬಾಲಾಜಿಸ್ ಪೆಲಾಶಿಯಲ್ ಹೌಸ್. ಸೀನ್ 1 ಭಾಗ 1. ಪೆಲಾಶಿಯಲ್ ಹೌಸ್ ಅಂದರೆ ಒಂದು ಪ್ಯಾಲೇಸ್ ಥರ ಮನೆ, ಅರಮನೆ ಥರ ಮನೆ. ರಾಹುಲ್, ಫಾದರ್, ಗಿವ್ ಮಿ ಮೈ ಪೋರ್ಷನ್ ಆಫ್ ದ ಪ್ರಾಪರ್ಟಿ. ರಾಹುಲ್ ಏನು ಹೇಳ್ತಾ ಇದ್ದಾನೆ, ಫಾದರ್ ಅಪ್ಪಾಜಿ ನನ್ನ ಭಾಗವನ್ನು, ನನ್ನ ಸೊತ್ತಿನಲ್ಲಿ ಭಾಗವನ್ನು ಕೊಡಿ ಅಂತ ಕೇಳ್ತಾ ಇದ್ದಾನೆ. ಮಿಸ್ಟರ್ ಬಾಲಾಜಿ, ಓ ಡಿಯರ್, ವಾಟ್ ಮೇಕ್ಸ್ ಯು ಆಸ್ಕ್ ಫಾರ್ ಎ ಶೇರ್ ಇನ್ ದ ಪ್ರಾಪರ್ಟಿ? ಇವತ್ತೇನು ಬಂತು ನಿನಗೆ, ನೀನು ಈ ಥರ ಪ್ರಾಪರ್ಟಿಯಲ್ಲಿ ಭಾಗವನ್ನು ಕೇಳ್ತಾ ಇದೆಯಲ್ಲ, ಏನಕ್ಕೆ ಮಗ ಅಂತ ಕೇಳ್ತಾರೆ. ಗಗನ್, ವೈ ರಾಹುಲ್, ವೈ ಡು ಯು ವಾಂಟ್ ಯುವರ್ ಶೇರ್? ಅರಂಟ್ ವಿ ಹ್ಯಾಪಿ ಟುಗೆದರ್? ಗಗನ್ ಅಣ್ಣ ಹೇಳ್ತಾನೆ, ಏನಕ್ಕೆ ರಾಹುಲ್ ನೀನು ತನ್ನ ಭಾಗವನ್ನು ಕೇಳ್ತಾ ಇದೆಯಾ, ಏನಾಯಿತು, ನಮ್ಮ ಜೊತೆಯಲ್ಲಿ ನೀನು ಖುಷಿಯಾಗಿಲ್ವಾ ಅಂತ ಕೇಳ್ತಾನೆ. ರಾಹುಲ್, ನೋ ಗಗನ್, ಐ ನೀಡ್ ಮೈ ಶೇರ್. I want to visit places all over the world. I do not want to explain things to anybody. I want to be independent and happy. I am asking for my share and not your advice. ರಾಹುಲ್ ಹೇಳ್ತಾನೆ, ಗಗನ್ ನಾನು ನನ್ನ ಶೇರನ್ನು, ನನ್ನ ಭಾಗವನ್ನು ಕೇಳ್ತಿರೋದು, ಮತ್ತು ನಾನು ಎಲ್ಲ ಪ್ರಪಂಚದ ಎಲ್ಲ ಕಡೆ ಸುತ್ತಾಡಬೇಕು, ನಾನು ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ತನ್ನ ಅಣ್ಣನಿಗೆ ಹೇಳ್ತಾನೆ. ಐ ವಾಂಟ್ ಟು ಇಂಡಿಪೆಂಡೆಂಟ್ ಆ್ಯಂಡ್ ಹ್ಯಾಪಿ, ನಾನು ಸ್ವತಂತ್ರವಾಗಿ ಮತ್ತು ಖುಷಿಯಾಗಿರಬೇಕು ಅಂತ ನನ್ನ ಇಚ್ಛೆ ಅಂತ ಹೇಳ್ತಾನೆ. ಐ ಆಮ್ ಆಸ್ಕಿಂಗ್ ಫಾರ್ ಮೈ ಶೇರ್, ನಾಟ್ ಯುವರ್ ಅಡ್ವೈಸ್. ನಾನು ನನ್ನ ಭಾಗವನ್ನು ಕೇಳ್ತಾ ಇರೋದು, ನಿನ್ನ ಸಲಹೆಯನ್ನಲ್ಲ ಅಂತ ಹೇಳ್ತಾನೆ. ರಾಹುಲ್ ಕಲೆಕ್ಟ್ಸ್ ದ ಮನಿ ಆ್ಯಂಡ್ ಗೋಸ್ ಅವೇ. He wastes his money spending lavishly and leads a luxurious and wasteful life. ರಾಹುಲ್ ತನ್ನ ತಂದೆ ಹತ್ರ ತನ್ನ ಭಾಗದ ದುಡ್ಡನ್ನು ಇಸ್ಕೊಂಡು ಹೋಗ್ತಾನೆ. He wastes his money spending lavishly. ಸ್ಪೆಂಡಿಂಗ್ ಲವಿಶ್ಲಿ ಅಂದರೆ ಅದ್ಧೂರಿಯಾಗಿ ಖರ್ಚನ್ನು ಮಾಡೋದು, ಅದ್ಧೂರಿಯಾಗಿ ಖರ್ಚನ್ನು ಮಾಡ್ತಾನೆ. ಮತ್ತು ಲೀಡ್ಸ್ ಎ ಲಕ್ಸುರಿಯಸ್, ಐಷಾರಾಮಿ ಜೀವನವನ್ನು ಮಾಡ್ತಾನೆ. ಮತ್ತು ಫುಲ್ ವೇಸ್ಟನ್ನು ಮಾಡ್ತಾನೆ, ಮನಿ ಎಲ್ಲ ವೇಸ್ಟನ್ನು ಮಾಡಿಬಿಡ್ತಾನೆ, ವ್ಯರ್ಥವನ್ನು ಮಾಡ್ತಾನೆ. ಹೀ ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ವಿತ್ ಹೀಸ್ ಫ್ರೆಂಡ್ಸ್. ಅವನು ತನ್ನ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಪ್ಲೇಸನ್ನ ಹೋಗಿ ವಿಸಿಟನ್ನು ಮಾಡ್ತಾನೆ. ಇವೆಂಚುಯಲಿ ಹೀ ಟರ್ನ್ಸ್ ಇಂಟು ಎ ಪೂರ್ ಮ್ಯಾನ್. ಎಲ್ಲ ದುಡ್ಡೆಲ್ಲ ಖರ್ಚಾಗಿ ಅವನು ತಿರ್ಗಾ ಬಡವನಾಗ್ತಾನೆ. ಹಿ ಬಿಗಿನ್ಸ್ ಟು ಫೀಲ್ ದ ನೀಡ್ ಫಾರ್ ಮನಿ ಅಗೇನ್. ಅವನಿಗೆ ತಿರ್ಗಾ ದುಡ್ಡಿನ ಅರ್ಹತೆ ಇರುತ್ತೆ. ಹಿಸ್ ಫ್ರೆಂಡ್ಸ್ ಡು ನಾಟ್ ವಾಂಟ್ ಟು ಬಿ ವಿತ್ ಹಿಮ್. ಫ್ರೆಂಡ್ಸ್ ಎಲ್ಲ ಬಿಟ್ಟೋಗ್ತಾರೆ. ನೋಡಿ, ಮನಿ ಇದ್ರೇ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಜೊತೆಲಿರ್ತಾರೆ. ಮತ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಫ್ರೆಂಡ್ಸು ಕೂಡ ಬಿಟ್ಟು ಹೋಗ್ಬಿಡ್ತಾರೆ. ತಂದೆ ತಾಯಿಯನ್ನು ಬಿಟ್ಟು ಯಾರು ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ರಾಹುಲ್ ಗೋಸ್ ಇನ್ ದ ಸರ್ಚ್ ಆಫ್ ದೆಮ್ ಬಟ್ no one help him.
ರಾಹುಲಿಗೆ ದುಡ್ಡು ಬೇಕಾಗಿರುತ್ತೆ. ಎಲ್ಲ ಕಡೆ ಸರ್ಚಿಂಗ್ ತಿರುಗ್ತಾನೆ, ಆದರೆ ದುಡ್ಡನ್ನು ಸಿಗೋದಿಲ್ಲ. He wanders about desperately and lives in the utter poverty. ಅವನು ತಿರುಗಿ ಸಾಕಾಗ್ತಾನೆ, ಮತ್ತೆ ಬಡವನಾಗ್ತಾನೆ, ಬಡವನಾಗ್ತಾನೆ. Gradually Rahul realized that even the servants enjoy better facility in his father's house. ರಾಹುಲಿಗೆ ಅರಿವಾಗುತ್ತೆ, ತನ್ನ ಸರ್ವೆಂಟ್ ಸಹಾಯಕರು, ತನ್ನ ಮನೆಯಲ್ಲಿರುವ ಸಹಾಯಕರು ಕೂಡ ಇವನಿಗಿಂತ ಚೆನ್ನಾಗಿ ಲೈಫನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಇನ್ನೂ ಸರ್ವೆಂಟ್ಸ್ಗಿಂತ ಕಡೆಯಾಗಿದ್ದೀನಿ, ಸಹಾಯಕರಿಗಿಂತ ಕಡೆಯಾಗಿದ್ದೀನಿ ಅಂತ ಅರಿವಾಗುತ್ತೆ. ಹಿ ಡಿಸೈಡೆಡ್ ಟು ಗೋ ಬ್ಯಾಕ್ ಹೋಮ್. ಅವನು ತಿರ್ಗಾ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾನೆ. He is advised by his father's friend go to back to his father. ತನ್ನ ತಂದೆಯ ಫ್ರೆಂಡು ಕೂಡ ಅವನಿಗೆ ಸಲಹೆಯನ್ನು ಕೊಡ್ತಾರೆ. ನೀನು ತಿರ್ಗಾ ಮನೆಗೆ ಹೋಗಿ ಸೇರ್ಕೊ ಅಂತ ತನ್ನ ಫ್ರೆಂಡ್ ತನ್ನ ತಂದೆಯ ಫ್ರೆಂಡು ಕೂಡ ಅವನಿಗೆ ಸಲಹೆಯನ್ನು ಕೊಡ್ತಾರೆ. ರಾಹುಲ್ ಗೋಸ್ ಬ್ಯಾಕ್ ಟು ಹಿಸ್ ಫಾದರ್. His father sees him coming. He embraces him joyful and take him home. ಫಾದರ್ ತಿರ್ಗ ಅವನು ಮನೆಗೆ ಹೋಗ್ತಾನೆ. ಫಾದರ್ ತನ್ನ ತಂದೆ ನೋಡಿ ಅವನಿಗೆ ನೋಡಿ ತುಂಬ ಖುಷಿ ಪಡ್ತಾರೆ. ಮತ್ತು ತನ್ನ ಮಗನಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೀನ್ ನಂಬರ್ 2, ಮಿಸ್ಟರ್ ಬಾಲಾಜಿ's palatial house. ರಾಹುಲ್ ಸ್ಟ್ಯಾಂಡ್ ಅಶೇಮ್ ಫಾರ್ ವಾಟ್ ಹಿ ಹ್ಯಾಸ್ ಡನ್. ಸೀನ್ ನಂಬರ್ 2 ಅಲ್ಲಿ ಭಾಗ 2 ರಾಹುಲಿಗೆ ಅಶೇಮ್ ಆಗಿ ನಿಂತಿದ್ದಾನೆ. ಆ ಸೀನಲ್ಲಿ ಸೆಕೆಂಡ್ ಸೀನಲ್ಲಿ ಇದನ್ನು ಬರ್ತಾ ಇದೆ. ರಾಹುಲ್, ಫಾದರ್, ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್. ಐ ಡು ನಾಟ್ ಡಿಸರ್ವ್ ಟು ಬಿ ಕಾಲ್ಡ್ ಯುವರ್ ಸನ್. ಮೇಕ್ ಮೀ ಒನ್ ಆಫ್ ಯುವರ್ ಸರ್ವೆಂಟ್. ರಾಹುಲ್ ಹೇಳ್ತಾನೆ, ನಾನು ತುಂಬ ತಪ್ಪನ್ನು ಮಾಡಿಬಿಟ್ಟೆ ಅಪ್ಪಾಜಿ. ನಾನು ನಿಮ್ಮ ಮಗ ಆಗೋದಕ್ಕೆ ನಾನು ಸಾಧ್ಯ ಇಲ್ಲ. ಆ ಥರ ತಪ್ಪನ್ನು ಮಾಡಿದ್ದೀನಿ. ಮತ್ತು ನನಗೆ ನಿಮ್ಮ ಸಹಾಯಕನಾಗಿ ನನಗೆ ಇಟ್ಕೊಳ್ಳಿ ಅಂತ ರಾಹುಲ್ ತನ್ನ ತಂದೆಗೆ ಹೇಳ್ತಾನೆ. ಫಾದರ್, ಓ ಮೈ ಡಿಯರ್ ಬಿಲವೆಡ್ ಸನ್, ಐ ಆಮ್ ಸೋ ಹ್ಯಾಪಿ ಟು ಸಿ ಯು ಬ್ಯಾಕ್ ಹೋಮ್. Forget what has happened and begin life afresh. ಫಾದರ್ ಹೇಳ್ತಾರೆ, ಓ ನನ್ನ ಪ್ರೀತಿಯ ಮಗನೇ, ನೀನು ಬಂದಿದೆಯಲ್ಲ ವಾಪಸ್ ಮನೆಗೆ, ತುಂಬ ಖುಷಿಯಾಗಿದ್ದೀನಿ. ಅದೆಲ್ಲ ಮರ್ತು ಬಿಡು, ಒಂದು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡು ಅಂತ ಫಾದರ್ ಹೇಳ್ತಾರೆ. ಮಿಸ್ಟರ್ ಬಾಲಾಜಿ ಕಾಲ್ಸ್ ಹೀಸ್ ಸರ್ವೆಂಟ್. ಬಾಲಾಜಿ ಏನು ಮಾಡ್ತಾರೆ, ತನ್ನ ಸಹಾಯಕರನ್ನು ಕರೀತಾರೆ. ಮಿಸ್ಟರ್ ಬಾಲಾಜಿ, ಬ್ರಿಂಗ್ ರಾಹುಲ್ ದ ಬೆಸ್ಟ್ ಕ್ಲಾತ್ಸ್ ಯು ಕ್ಯಾನ್ ಬೈ. ಡೆಕೋರೇಟ್ ಹಿಸ್ ಫಿಂಗರ್ಸ್ ವಿತ್ ಎ ರಿಂಗ್ ಆ್ಯಂಡ್ ಗೆಟ್ ಗುಡ್ ಶೂಸ್ ಫಾರ್ ಹಿಸ್ ಫೀಟ್. ಮೇಕ್ ಎ ಡೆಲಿಷಿಯಸ್ ಮೀಲ್ ಆ್ಯಂಡ್ ಲೆಟ್ ಸೆಲೆಬ್ರೇಟ್ ಹಿಮ್ ರಿಟರ್ನ್. ಮಿಸ್ಟರ್ ಬಾಲಾಜಿ ಏನು ಮಾಡ್ತಾರೆ, ತನ್ನ ಸಹಾಯಕರನ್ನು ಕರೀತಾರೆ. ಮತ್ತು ಒಂದು ಒಳ್ಳೆ ಬಟ್ಟೆಯನ್ನು ತಗೊಂಬನ್ನಿ ಅಂತ ಆರ್ಡ್ರನ್ನು ಮಾಡ್ತಾರೆ. ಮತ್ತು ಅವನ ಬೆಳ್ಳಿಗೆ ಒಂದು ಚೆನ್ನಾಗಿರೋದು ಉಂಗುರವನ್ನು ಹಾಕಿ, ಮತ್ತು ಅವನಿಗೆ ಶೂನ ಹಾಕಿ, ಮತ್ತು ಹಬ್ಬದೂಟ ಮಾಡಿ ಇವತ್ತು ನಾನು ಸೆಲೆಬ್ರೇಷನನ್ನು ಮಾಡಬೇಕು ಅಂತ ತನ್ನ ಸಹಾಯಕರಿಗೆ ಕರೆದುಬಿಟ್ಟು ಮಿಸ್ಟರ್ ಬಾಲಾಜಿ ಹೇಳ್ತಾರೆ. ಸರ್ವೆಂಟ್ಸ್ ಲೀವ್ ದ ರೂಮ್. ಸರ್ವೆಂಟ್ಸ್ ಎಲ್ಲ ಸಹಾಯಕರೆಲ್ಲ ಆಯಿತು ಅಂತ ಹೋಗ್ತಾರೆ. ರಾಹುಲ್ ಫಾಲ್ಸ್ ಇನ್ ದ ಫಾದರ್ಸ್ ಫೀಟ್. ಫಾದರ್, ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ ಫುಲಿಶ್ ಬಿಹೇವಿಯರ್. ಐ ಹ್ಯಾವ್ ರಿಯಲೈಸ್ಡ್ ದಟ್ ಮನಿ ಅಲೋನ್ ಕೆನಾಟ್ ಬ್ರಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹ್ಯಾಪಿನೆಸ್. ರಾಹುಲ್ ಏನು ಮಾಡ್ತಾನೆ, ತನ್ನ ತಂದೆಯ ಕಾಲಿಗೆ ಬೀಳ್ತಾನೆ. ತಂದೆಯ ಕಾಲಿಗೆ ಬಿದ್ದು ಫಾದರಿಗೆ ಹೇಳ್ತಾನೆ, ಅಪ್ಪಾಜಿ ನನಗೆ ಕ್ಷಮಿಸ್ಬಿಡು, ನನಗೆ ಐ ಆಮ್ ಸಾರಿ, ನನಗೆ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ತಾನೆ. ಪ್ಲೀಸ್ ಫರ್ಗಿವ್ ಮಿ ಫೂಲಿಶ್ ಬಿಹೇವಿಯರ್. ನನ್ನ ಇದು ಮಿಸ್ಟೇಕನ್ನು ನೀವು ಮರ್ತು ಬಿಡಿ ಅಂತ ಹೇಳ್ತಾರೆ.
ಐ ಹ್ಯಾವ್ ರಿಯಲೈಸ್ ಮನಿ ಅಲೋನ್ ಕೆನಾಟ್ ಬ್ರಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ದುಡ್ಡೇ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೆ, ಆದರೆ ದುಡ್ಡಿಂದ ಖುಷಿನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಹುಲ್ ಹೇಳ್ತಾನೆ. ಮಿಸ್ಟರ್ ಬಾಲಾಜಿ ಬ್ರೇಕ್ಸ್ ಡೌನ್. ಸ್ಟಾಪ್ ಮೈ ಸನ್, ಆಲ್ ಕ್ಯಾನ್ ಡೂ ಈಸ್ ದ್ಯಾನ್ ಗಾಡ್ ಫಾರ್ ಸೆಂಡಿಂಗ್ ಯು ಬ್ಯಾಕ್. ಮಿಸ್ಟರ್ ಬಾಲಾಜಿ ಏನು ಹೇಳ್ತಾರೆ, ಎದ್ದೋಳು ಮಗನೇ ಅಂತ ತನ್ನ ಮಗನಿಗೆ ಎಬ್ಬರಿಸಿ, ಎಲ್ಲ ನೀನು ಮನೆಗೆ ಬಂದಲ್ಲ ಅಷ್ಟೇ ಸಾಕು ನನಗೆ ಅಂತ ಮಿಸ್ಟರ್ ಬಾಲಾಜಿ ಹೇಳ್ತಾರೆ. ಅಟ್ ದಿಸ್ ಮೊಮೆಂಟ್ ಗಗನ್ ಕಮ್ಸ್ ಹೋಮ್. ಹಿ ನೋಟಿಸ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಂಗ್. ಅದೇ ಸಂದರ್ಭದಲ್ಲಿ ಗಗನ್ ಮನೆಗೆ ಬರ್ತಾನೆ, ಮತ್ತು ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಆಡ್ತಾ ಇರೋದನ್ನು ಗಮನಿಸ್ತಾನೆ. ಗಗನ್, ವಾಟ್ಸ್ ಹ್ಯಾಪನಿಂಗ್? ಯು ಆಲ್ ಆರ್ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ಯುವರ್ ಸೆಲ್ಫ್. ಗಗನ್ ಬಂದು ಹೇಳ್ತಾನೆ, ಏನಾಯಿತು, ಎಲ್ಲರೂ ಏನಕ್ಕೆ ಎಂಜಾಯ್ಮೆಂಟನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಸರ್ವೆಂಟ್, ಯುವರ್ ಬ್ರದರ್ ರಾಹುಲ್ ಹ್ಯಾಸ್ ಕಮ್ ಬ್ಯಾಕ್ ಆ್ಯಂಡ್ ಯುವರ್ ಫಾದರ್ ಈಸ್ ಸೆಲೆಬ್ರೇಟಿಂಗ್ ಹಿಸ್ ರಿಟರ್ನ್. ಸರ್ವೆಂಟ್ ಒಬ್ಬ ಸಹಾಯಕ ಹೇಳ್ತಾನೆ, ನಿಮ್ಮ ತಮ್ಮ ಮನೆಗೆ ಬಂದಿದ್ದಾನೆ, ರಾಹುಲ್ ಮನೆಗೆ ಬಂದಿದ್ದಾನೆ, ಅದಕ್ಕೋಸ್ಕರ ನಿಮ್ಮ ತಂದೆ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ರಾಹುಲ್ ಗೆಟ್ ಆ್ಯಂಗ್ರಿ ಆ್ಯಂಡ್ ಡಸ್ ನಾಟ್ ಗೋ ಇನ್. ಮಿಸ್ಟರ್ ಬಾಲಾಜಿ ಕಮ್ ಔಟ್. ರಾಹುಲಿಗೆ ತುಂಬ ಕೋಪ ಬರುತ್ತೆ ಮತ್ತು ಅವನು ಒಳಗಡೆ ಕೂಡ ಹೋಗೋದಿಲ್ಲ. ಮಿಸ್ಟರ್ ಬಾಲಾಜಿ ಆಚೆ ಬರ್ತಾರೆ. ಮಿಸ್ಟರ್ ಬಾಲಾಜಿ, ಗಗನ್ ಕಮ್ ಇನ್, ರಾಹುಲ್ ಹ್ಯಾಸ್ ಕಮ್ ಹೋಮ್, ಕಮ್ ಲೆಟ್ಸ್ ಎಂಜಾಯ್ ದ ಫೀಸ್ಟ್. ಮಿಸ್ಟರ್ ಬಾಲಾಜಿ ತನ್ನ ಮಗನಿಗೆ ಗಗನ್ನಿಗೆ ಹೇಳ್ತಾರೆ, ಮಗ ಬಾ ಒಳಗಡೆ, ರಾಹುಲ್ ಮನೆಗೆ ಬಂದಿದ್ದಾನೆ ನೋಡ್ಬಾ, ಮತ್ತು ನಮ್ಮ ಸಂತೋಷದಲ್ಲಿ ನೀನು ಕೂಡ ಜೊತೆಗಾಗು ಅಂತ ಹೇಳ್ತಾರೆ. ಗಗನ್ ಆ್ಯಂಗ್ರಿಲಿ, ಡ್ಯಾಡ್, ಆಲ್ ದೀಸ್ ಇಯರ್ಸ್ ಐ ಹ್ಯಾವ್ ಸರ್ವ್ಡ್ ಆ್ಯಂಡ್ ಒಬೇಡ್ ಯು, ಬಟ್ you did not hold a feast for me with my friends, and now. ಗಗನ್ ತುಂಬ ಕೋಪದಿಂದ ಹೇಳ್ತಾನೆ, ಅಪ್ಪಾಜಿ ನಾನು ಎನಿ ಟೈಮ್ ನಿನ್ನ ಸಹಾಯವನ್ನು ಮಾಡಿದೆ, ಮತ್ತು ನೀನು ಹೇಗೆ ಹೇಳಿದೆ ಆ ವರ್ಡ್ಸ್ ಮೇಲೇ ನಾನು ನಡೆದೆ, ಒಬೇಡ್ ಮಾಡಿದೆ, ಒಬೇ ಯುವರ್ ವರ್ಡ್ಸ್ ಅಂತ ಹೇಳ್ತಾ ಇದ್ದೆ ನಾನು, ನೀವು ಹೇಗೆ ಹೇಳಿದ್ರಿ ಆ ಥರ ನಡ್ಕೊಂಡೆ, ಬಟ್ ನೀವು ಯಾವತ್ತೂ ಕೂಡ ನನಗೋಸ್ಕರ ಹಬ್ಬದ ಊಟನ ಮಾಡಿಸಿಲ್ವಲ್ಲ ಇವಾಗ ಅಂತ ಹೇಳ್ತಾನೆ. ಮಿಸ್ಟರ್ ಬಾಲಾಜಿ, ಸನ್, ಯು ಆರ್ ಆಲ್ವೇಸ್ ವಿತ್ ಮೀ ಆ್ಯಂಡ್ ದಟ್ ಐ ಹ್ಯಾವ್ ಈಸ್ ಯುವರ್ಸ್, ಬಟ್ ಯುವರ್ ಬ್ರದರ್ ವಾಸ್ ಲಾಸ್ಟ್ ಆ್ಯಂಡ್ ಹ್ಯಾಸ್ ಕಮ್ ಬ್ಯಾಕ್ ಟು ಅಸ್. ಮಗನೇ, ನೀನು ಎವ್ರಿ ಟೈಮ್ ನನ್ನವನೇ ಅಂತ ನನಗೆ ಗೊತ್ತು, ಆದರೆ ನಿನ್ನ ತಮ್ಮ ಮನೆ ಬಿಟ್ಟು ಹೋಗಿದ್ನಲ್ವಾ, ತಿರ್ಗಾ ರಿಟರ್ನ್ ಆಗಿ ಬಂದಿದ್ದಾನಲ್ವಾ, ಅದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ಮಿಸ್ಟರ್ ಬಾಲಾಜಿ ಹೇಳ್ತಾರೆ. ಐ ಹ್ಯಾವ್ ನೆವರ್ ಮಿಸ್ಡ್ ಯು ಎನಿ ಟೈಮ್. ನಾನು ನಿಮ್ಮಿಬ್ಬರಿಗೆ ಕಳ್ಕೊಳ್ಳೋದಕ್ಕೆ ಇಚ್ಛೆ ಪಡೋದಿಲ್ಲ ಅಂತ ಮಿಸ್ಟರ್ ಬಾಲಾಜಿ ಹೇಳ್ತಾರೆ. ಶುಡಂಟ್ ವಿ ಫರ್ಗಿವ್ ಯುವರ್ ಬ್ರದರ್ ಆ್ಯಸ್ ಹೀ ಈಸ್ ರಿಯಲೈಸ್ಡ್ ಹೀಸ್ ಮಿಸ್ಟೇಕ್? ಟು ಎರರ್ ಈಸ್ ಹ್ಯೂಮನ್, ಟು ಗಿವ್ ಈಸ್ ಡಿವೈನ್. ದೇ ಸೇ ಆ್ಯಂಡ್ ದಟ್ ಈಸ್ ಹೌ ಐ ಫೀಲ್. ನಿನ್ನ ತಮ್ಮ ಮನೆಗೆ ಬಂದಿದ್ದಾನೆ, ನೀನು ಅದೆಲ್ಲ ಮರ್ತು ಬಿಡು ಅಂತ ಮಿಸ್ಟರ್ ಬಾಲಾಜಿ ಹೇಳ್ತಾರೆ. ಮತ್ತು ನಿನ್ನ ಬ್ರದರಿಗೆ ಅವನ ತಪ್ಪು ಅರಿವಾಗಿದೆ. ಟು ಎರರ್ ಈಸ್ ಹ್ಯೂಮನ್, ಟು ಫರ್ಗಿವ್ ಈಸ್ ಡಿವೈನ್. ಅಂದರೆ ತಪ್ಪು ಮಾಡುವುದು ಮಾನವ, ಕ್ಷಮಿಸುವುದು ದೈವಿಕ. ತಪ್ಪು ಮಾನವನೇ ಮಾಡ್ತಾನೆ, ಆದರೆ ನಾವು ಕ್ಷಮಿಸಬೇಕು ಅಂತ ಅಪ್ಪಾಜಿ ಮಿಸ್ಟರ್ ಬಾಲಾಜಿ ಹೇಳ್ತಾರೆ. ದೇ ಸೇ ಆ್ಯಂಡ್ ದಟ್ ಈಸ್ ಹೌ ಐ ಫೀಲ್. ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ ನೋಡಬೇಕಾದ್ರೆ ಅಂತ ಹೇಳ್ತಾರೆ ಗಗನ್. ಥಿಂಕ್ಸ್ ಫಾರ್ ಎ ವೈಲ್ ಹೀ ಸೀಮ್ಸ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಆನ್ ಹಿಸ್ ಫಾದರ್ಸ್ ಫೇಸ್ which was not there earlier in Rahul's absence. ಗಗನ್ ಥಿಂಕ್ ಮಾಡಿಕೊಂಡು ನೋಡ್ತಾನೆ, ತನ್ನ ಫಾದರನ ಫೇಸ್ ಮೇಲೆ
ತುಂಬ ಖುಷಿಯಾಗಿ ತನ್ನ ಫಾದರನ್ನ ಫೇಸ್ ಇದೆ ಅಂತ ಹ್ಯಾಪಿ ಆಗಿದೆ ಫಾದರ್ ಫೇಸ್. ಆದರೆ ರಾಹುಲ್ ಇರಲಿಲ್ವಲ್ಲ, ಆವಾಗ ತುಂಬ ಫಾದರ್ ಡಲ್ ಆಗಿದ್ರು ಅಂತ ಅವರು ಡಿಫ್ರೆನ್ಸನ್ನು ನೋಡ್ತಾನೆ ಗಗನ್. ಹಿ ಕಂಟ್ರೋಲ್ ಹೀಸ್ ಆ್ಯಂಗರ್, ಮತ್ತು ತನ್ನ ಕೋಪವನ್ನು ತಡೀತಾನೆ. ಎಸ್ ಫಾದರ್, ಐ ಸಿ ಜಾಯ್ ಆನ್ ಯುವರ್ ಫೇಸ್. ನಾನು ನಿಮ್ಮ ಫೇಸಿನ ಮೇಲೆ ತುಂಬ ಖುಷಿಯನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಐ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಫರ್ಗಿವ್ನೆಸ್. ನನಗೆ ಗೊತ್ತು, ಯಾರನ್ನ ನಮಗೆ ಬಿಟ್ಟೋದ್ರೆ ಹೇಗಾಗುತ್ತೆ ಅಂತ ಗೊತ್ತು ನನಗೆ ಅಂತ ಹೇಳ್ತಾನೆ. ಐ ಫರ್ಗಿವ್ನೆಸ್ ದೇರ್ ಈಸ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್. ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ ಬ್ರದರ್, ವೆಲ್ಕಮ್ ಬ್ಯಾಕ್ ಹೋಮ್. ನನಗೆ ಗೊತ್ತಾಯ್ತಪ್ಪಾಜಿ ನೀವೇನು ಹೇಳ್ತಾ ಇದ್ದೀರಂತ. ನಾನು ಕೂಡ ನನ್ನ ತಮ್ಮನಿಗೆ ಕಳ್ಕೊಳ್ಳೋಕ್ಕೆ ನನಗೂ ಕೂಡ ಇಚ್ಛೆ ಇಲ್ಲ ಅಂತ ಹೇಳಿಬಿಟ್ಟು ತನ್ನ ತಮ್ಮನಿಗೆ ವೆಲ್ಕಮ್ ಹೋಮ್, ನಮ್ಮ ಮನೆಗೆ ಸುಸ್ವಾಗತ ಅಂತ ಹೇಳ್ತಾನೆ.